ಈ ಇದು ಭಾಗ್ಯ ಅಂತ ಹಾಡಿದೆ. ಹಾಗೆ ನೀವೆಲ್ಲರೂ ಭಾಗ್ಯವಂತರು ಅಂತ. ನಾನು ವರ್ಗ ಅಂತ ಹೇಳ್ತಿಲ್ಲ, ಆದರೆ ನಿಮಗೆ ಒಳ್ಳೆಯ ತಂದೆ ತಾಯಿ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಗುರುಗಳು ಎಲ್ಲ ಒಟ್ಟಿಗೆ ಈ ಹವ್ಯಕ ಸಮುದಾಯಕ್ಕೆ ಸಿಕ್ಕಿದೆ ಅಂತ ನನ್ನ ಭಾವನೆ. ದೊಡ್ಡ ದೊಡ್ಡ ರೆವಲ್ಯೂಷನ್ ಶಂಕರ ಭಗವತ್ಪಾದರ ನಂತರ ಬಾಹ್ಯದಲ್ಲೂ ಆಂತರ್ಯದಲ್ಲೂ ಯಾರು ಒಬ್ಬರು ಗುರುಗಳು ಮಾಡಿದರೆ ಅದು ರಾಘವೇಶ್ವರ ಭಾರತಿಗಳು ಮಾಡಿದರು. ನಾನು ಯಾವಾಗಲೂ ಅರುಣನ ಹತ್ರ ಹೇಳ್ತಿರ್ತೀನಿ, ಶಂಕಾಂ ಹರತಿ ಇತಿ ಶಂಕರಃ ಅಂತ. ಜಗತ್ತಿನ ಈ ಡೌಟನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಭಗವಂತ ಅವತಾರ ಎತ್ತಿದ್ದಂತೆ, ಅದು ಶಂಕರ ಭಗವತ್ಪಾದರ ಅವತಾರ. ಅದಕ್ಕೆ ಒಂದೇ ಶಬ್ದದಲ್ಲಿ ಹೇಳಿದೆ, ಶಂಕಾಂ ಹರತಿ ಇತಿ ಶಂಕರ. ಹಾಗಾಗಿ ವೇದದಲ್ಲಿ ರೆವಲ್ಯೂಷನ್ ಮಾಡಿದರು, ಗೋವಿನಲ್ಲಿ ರೆವಲ್ಯೂಷನ್ ಮಾಡಿದರು. ಇನ್ನು ಹೊರಗಡೆ ಸಮಾಜವ ಸ್ವಾಮೀಜಿ ಅವ್ರು ಮಾಡಿದ ಕೆಲಸ ಏನು ಅಂತ ಅವರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರನ್ನು ಮುಟ್ಟೋದು ಒಂದೇ, ನಿಮ್ಮ ಅಧಿದೇವತೆ ಯಾವ್ದು ಹೇಳಿ, ಅಗ್ನಿಯನ್ನು ಮುಟ್ಟೋದು ಒಂದೇ, ಎರಡೇ ರಿಸಲ್ಟ್, ಸುಟ್ಟು ಹೋಗೋದಷ್ಟೆ. ಅಗ್ನಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಅಗ್ನಿಗೆ ಸಾಧ್ಯ, ಬಿಟ್ಟರೆ ಇನ್ನೊಂದು 10 ವರ್ಷ ಬಿಟ್ಟರೆ ನೋಡಿ 64 ವಿದ್ಯೆ ಗೋಕರ್ಣ ಅಂದರೆ ಆತ್ಮಜ್ಞಾನದ ಜಾಗ. ಅವ್ರು ಹೇಳಲ್ಲ ಅವ್ರು ಮಾಡಿದ್ದು ಯಾವುದು, ನಾನು ಹೇಳ್ತೀನಿ. ಯಾಕೆ ನಾನು ಅನಲೈಸ್ ಮಾಡ್ತಾ ಇರ್ತೀನಿ. ನಾನು ನಮಸ್ಕಾರ ಮಾಡಿದ್ದು ಎರಡಕ್ಕೋಸ್ಕರ. ಒಂದು, ಅವರ ಮಾತೃ ಭಾವಕ್ಕೆ. ಒಂದು ದಿನವೂ ಅವ್ರ ಮುಖದಲ್ಲಿ ಸಿಟ್ಟು, ಅಹಂಕಾರ, ಸ್ಟ್ರೆಸ್ಸು ನಾನು ನೋಡಲಿಲ್ಲ. ಮತ್ತು ಒಂದು ದಿನವೂ ಅವರ ಆಡಂಬರವನ್ನು ಇಷ್ಟಪಡಲೂ ಇಲ್ಲ. ಯಾರೇ ಬಂದರೂ ತ್ರಿಕಾಲದಲ್ಲೂ ಈ ಸತ್ಯ ಇರೋದು ಶಿವ ಅಂತಾರೆ, ಅವ್ರು ಇರೋದು ಒಂದೇ ಸಹಜ ಭಾವದಲ್ಲಿ ಇರ್ತಾರೆ. ನಮ್ಮ ಶಾಸ್ತ್ರದಲ್ಲಿ ಸಮಚಿತ್ತ ಭಾವ ಅಂತೀವಿ. ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವುದಕ್ಕೂ ನಿರ್ಲಿಪ್ತ ಅಂತಲೂ ಹೇಳ್ಬೋದಿದೆ. ಮತ್ತು ತುಂಬ ರಾಮನ ಉಪಾಸನೆ ಮಾಡಿದರೆ ಆನಂದ ಪ್ರಾಪ್ತಿ ಆಗ್ತದೆ. ರಮಂತೆ ಇತಿ ರಾಮಃ ಅಂತ. ಈ ಶ್ರೀರಾಮದಲ್ಲಿ ರಾ ಅಂದರೆ ನಾರಾಯಣ ಅಂತ, ಮಾ ಅಂದರೆ ಪಂಚಾಕ್ಷರಿ, ಅದು 2ನೇ ಅಕ್ಷರ ಮಾ. ಶ್ರೀ ಅಂದರೆ ಪ್ರಕೃತಿ. ಸ್ವಾಮೀಜಿ ಹೆಸರೇನು ಹೇಳಿ, ಶ್ರೀ ರಾಘವೇಶ್ವರ ಭಾರತಿ ಅಂತ. ಶ್ರೀ ಉಂಟು, ರಾಘವ ಅಂದರೆ ರಾಮ, ನಾರಾಯಣದ ಅಕ್ಷರ. ಭಾರತ ಈಶ್ವರ ಅಂದರೆ ಅದನ್ನು ಸ್ಪ್ಲಿಟ್ ಮಾಡುವ, ಶಿವ ಬಂತು ಅಲ್ಲಿ. ಭಾರತಿ ಅಂದರೆ ಜ್ಞಾನ. ಶ್ರೀರಾಮ ಸನ್ಯಾಸಿ ರೂಪದಲ್ಲಿ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಅವತಾರ ಮಾಡಿದ್ದಾನೆ ಅಂತ ಹೇಳಿದರೂ ನಿಮ್ಮ ಗುರುಗಳಿಗೆ ತಪ್ಪಾಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆ ಅವರು ಸ್ವಂತಕ್ಕೋಸ್ಕರ ಏನೂ ಮಾಡಿದ್ದು ನಾನು ನೋಡಲಿ. ಅವರು ಯಾವ್ದು ಕೆಲಸ ಇದೆ ಅದಷ್ಟು ಸಮಾಜಕ್ಕೆ ತನ್ನಂತಾನೆ ಹವಿಸ್ ಹಾಕ್ಕೊಂಡಿರ್ತಾನೆ. ನಿಮಗದು ಗೊತ್ತೂ ಇರಲ್ಲ. 10 ವರ್ಷ ಬಿಟ್ಟಾಗ ಅವರೇನೆಲ್ಲ ಇಂಡಿಯಾಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂಥೇಳಿ ನಿಮಗೆಲ್ಲ ಒಂದಿನ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಯಾಕೆ ಎಲ್ಲ ಮಠವನ್ನು ಬೆಳೆಸೋದ್ರಲ್ಲಿ ಬ್ಯುಸಿ ಇರ್ತಾರೆ. ಆ ಇನ್ಫೈನೈಟ್ ಅಂತೀವಲ್ಲ, ನ್ಯಾರೋ ಮೈಂಡಿಂದ ಬ್ರಾಡ್ನೆಸ್, ಅದನ್ನು ಸನ್ಯಾಸ ಅಂತ ಹೇಳ್ತಾರೆ. ತಾನು ಲಯ ಆದರೂ ಶಿಷ್ಯ ಬೆಳೀಲಿ ಅಂತಿರುತ್ತೆ. ಆದರೆ ಎಲ್ಲ ಗುರುಗಳು ಒಂದೊಂದು ಅರ್ಜುನನನ್ನು ರೆಡಿ ಮಾಡಿದರೆ, ನಿಮ್ಮ ಸ್ವಾಮೀಜಿ 1 ಲಕ್ಷ ಅರ್ಜುನನನ್ನು ರೆಡಿ ಮಾಡಿಸಿಟ್ಟಿದ್ದಾರೆ. ಇನ್ಸ್ಟೆಡ್ ಆಫ್ ಕನ್ಸ್ಟ್ರಕ್ಟಿಂಗ್ ದ ಬಿಲ್ಡಿಂಗ್, ಕನ್ಸ್ಟ್ರಕ್ಟ್ ದ ಹ್ಯೂಮನ್ ಬ್ರೈನ್ಸ್ ವಿತ್ ಸಂಸ್ಕಾರ. ಇಲ್ಲಿ ಎಷ್ಟೋ ಜನ ಹುಡುಗರನ್ನು ನೋಡಿದ್ದೀನಿ, ಅವರು ತಾಯಂದ್ರಿಗೆ ಏನಾರಾದರೆ ಅಲ್ಲಾಡ್ತಾರೋ ಗೊತ್ತಿಲ್ಲ. ಸ್ವಾಮಿಗಳಿಗೆ ಸ್ವಲ್ಪ ಜ್ವರ ಬಂದರೆ ಇಲ್ಲಿ ಸುಮಾರು ಜನರು ಹಾರ್ಟ್ ಅಟ್ಯಾಕ್ ಆಗೋರು ಸುಮಾರು ಜನ ಇದ್ದಾರೆ. ಯಾಕೆ ಹೇಳಿದೆ ಅಂದರೆ, ಅವ್ರು ಯಾವತ್ತೂ ಮೆದುಳಿಂದ ಮಾತಾಡಲಿ. ಅವ್ರು ಯಾವಾಗಲೂ ಮಾತಾಡೋದು ಹೃದಯ. ಗಾಯತ್ರಿಯಲ್ಲಿ 3 ಕಳೆದ್ರೆ ಗಾಯಿ, ಒಂದು ಹಸು ಸಾಕೋದು ಒಂದೇ, 3 ಹೊತ್ತು ಗಾಯತ್ರಿ ಹೇಳೋದು ಒಂದೇ. ಅದನ್ನು ಯಾರು ಈ ದೇಶಕ್ಕೆ ತೋರಿಸ್ಕೊಟ್ಟಿದ್ರೆ ಅದು ರಾಘವೇಶ್ವರ ಭಾರತಿಗಳು. ಗೋವಲ್ಲಿ ಗಾಯತ್ರಿ ಇದ್ದಾಳೆ ಅಂತ. ಅನ್ನಯಜ್ಞ, ವಿದ್ಯಾಯಜ್ಞ ಎಲ್ಲ ಸ್ವಾಮೀಜಿ ಏನೆಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗಿಂತ ನಿಮಗೆ ಗೂಗಲ್ಲು ಎನ್ಸೈಕ್ಲೋಪೀಡಿಯಾ ಬೇಡ. ಅವ್ರು ಮಾಡ್ತಾ ಇರೋದನ್ನು ಒಂದೊಂದು ದೇವಸ್ಥಾನವು ರಾಮಚಂದ್ರಾಪುರದ ಮಠದ ಎಥಿಕ್ಸನ್ನು ಇಟ್ಕೊಂಡು, ರಾಮ ಧರ್ಮ ವಿಗ್ರಹ ಅಂದಾಗೆ ಇಟ್ಕೊಂಡು ಬದುಕಿದ್ರೆ 10 ವರ್ಷದಲ್ಲಿ
ಅವರ ಐಡಿಯಾ ಎಲ್ಲ ಊರು ದೇವಸ್ಥಾನಗಳು ಮಾಡಿದರೆ ಕರೆಕ್ಟ್ 10 ವರ್ಷದಲ್ಲಿ ಭಾರತ ರಾಮರಾಜ್ಯ ಆಗೋದಲ್ಲದೆ ಬೇರೆ ದೇಶಗಳು ರಾಮನ ಎಥಿಕ್ಸನ್ನು ಫಾಲೋ ಮಾಡುವಾಗ ಆಗ್ತದೆ.